ಸರ್ ಪ್ಲೀಸ್ ಹೆಲ್ಪ್ ಮೀ ಸರ್. ವಸತಿ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಆದ್ರೆ ಒಂದು ಸಸ್ಪೆಂಡ್ ಆಗ್ತಾರೆ, ಇಲ್ಲ ನಿಂತರ ಸಾಯ್ತಾರೆ. ಒಬ್ನೇ ಹೋಗ್ತಿದ್ದೀನಿ ಅಂತ ಫೀಲ್ ಮಾಡ್ಕೋಬೇಡ. ಆದಷ್ಟು ಬೇಗ ನಿನ್ ಮಗುನ್ನು ಕಳಿಸ್ಕೊಡ್ತೀನಿ. ಲೇಟ್ ಬದ್ಮಾಶ್, ನಾನಿದ್ದೀನಿ ಅನ್ನೋ ಕಾರಣಕ್ಕೆ ನನ್ ಮಗ ಲಾ ಅಂಡ್ ಆರ್ಡರ್ನ ಫಾಲೋ ಮಾಡ್ತಾ ಇದ್ದಾನೆ. ನಾನ್ ಸತ್ತ ಕ್ಷಣನೇ ರೂಲ್ಸ್ ಬ್ರೇಕ್ ಮಾಡ್ತಾನೆ. ನೀನೆಲ್ಲೇ ಇದ್ರೂ ಹುಡುಕಿ ಹುಚ್ಚು ನಾಯಿಗೆ ಹೊಡೆದಾಗ ಹೊಡಿತಾನೆ. ಡ್ಯೂಟಿನಲ್ಲಿರೋ ಒಬ್ಬ ಪೊಲೀಸ್ ಸಾವಿಗೆ ಒಂದು ಗರ್ವ ಇರುತ್ತೆ, ಆದ್ರೆ ನನ್ನ ಮಗನ ಕೈಯಲ್ಲಿ ನಿನ್ ಸಾವು ಹೀನಾಯವಾಗಿರುತ್ತೆ. ಸೂರ್ಯ, ಎಷ್ಟು ಜನಕ್ಕೆ ತಮ್ಮ ಮಕ್ಕಳ ತೋಳಲ್ಲಿ ಪ್ರಾಣ ಬಿಡೋ ಪುಣ್ಯ ಸಿಗುತ್ತೆ. ಏನಪ್ಪ ಇದು? ನಾನ್ ಪುಣ್ಯವಂತ. ಯಾಕಪ್ಪ ಹೇಳ್ಬೇಡ, ನಾನ್ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ಸತ್ತು ಮುಂದೆ ನಿನ್ ಮಗನಾಗಿ ಹುಡ್ತೀನಿ. ಆವಾಗ ನೋಡು, ಅಪ್ಪ ಅಪ್ಪ ಅಂತ ಬೆನ್ನೆತ್ತಿದ ಬೇತಾಳಂತರ ನಿನ್ ಹಿಂದೆ ಸುತ್ತಾಡ್ತಾ ಇರ್ತೀನಿ. ಯಾಕಪ್ಪ ಈ ನನ್ ಮಗ ಯಾಕಾದ್ರೂ ಹುಟ್ಟುದ್ನೋ ಅಂತ ನಿನ್ ತಲೆ ಕೆಟ್ಟೋಗ್ಬಿಡ್ಬೇಕು. ಅಪ್ಪ ಯಾಕಪ್ಪ ಈ ಜನ್ಮದಲ್ಲಿ ನಿನಗೆ ಟೈಮ್ ಕೊಟ್ಟಿಲ್ಲ ಅಂತ ಮುಂದಿನ ಜನ್ಮದಲ್ಲಿ ನನಗೆ ಟೈಮ್ ಕೊಡದೇ ಇರಬೇಡ. ಸೂರ್ಯ, ನಿನ್ ನಗು ತುಂಬಾ ಚೆನ್ನಾಗಿರುತ್ತೆ ಅಂತ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಹೊಗಳ್ತಾ ಇರ್ತಾರೆ. ಎಲ್ಲಿ ಮೀಸೆ ಮೇಲೆ ಕೈ ಇಟ್ಟು ನಗ್ತೀಯಲ್ಲ, ಒಂದ್ಸಲ ನಗು ನೋಡೋಣ. ಅದು ಕಡೋ ಫೋಟೋ ಯಾವಾಗ ಬರುತ್ತೆ ಅಂತ ಪ್ರತಿ ದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ಗರ್ವದಿಂದ ಎದುರು ನೋಡ್ತಾ ಇದ್ದೀನಿ.